ನನ್ನ ಹೆಸರು ಎಂ ಜಯರಾಮ ಪಾಟೀಲ ಅಥವಾ ಪಾಟೀಲ್ ಅಂತ ಹೇಳ್ಬೋದು ಶಾರ್ಟಿಲ್. ನಾನು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ, ಈಗಿನ ಉಡುಪಿ ಜಿಲ್ಲೆಯ ಬ್ರಹ್ಮಾವರದ ಹತ್ತಿರದ ಒಂದು ಸಣ್ಣ ಹಳ್ಳಿ ಮುನ್ಕಿಂಜೆಟ್ಟು ಅಂತ, ಅಲ್ಲಿ ನನ್ನ ಹುಟ್ಟು ಮತ್ತು ವಿದ್ಯಾಭ್ಯಾಸ. ಆಮೇಲೆ ವಿದ್ಯಾಭ್ಯಾಸ ಆದಮೇಲೆ ನಾನು ಸುಮಾರು ಮುಂಬೈ ರಂಗಭೂಮಿ, ಮುಂಬೈಯಲ್ಲಿ ಸಾಕಷ್ಟು ನಾಟಕಗಳನ್ನು ನೋಡೋದು ಮತ್ತು ಮಾಡೋದ್ರ ಮುಖಾಂತರ ಸುಮಾರು 1971ರಿಂದ 80ರವರೆಗೆ ಅಲ್ಲಿದ್ದೆ. ಆಮೇಲೆ ನಾನು ಉಡುಪಿಯ ರಂಗಭೂಮಿಯಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೆ. ರಂಗಭೂಮಿ ಬಗ್ಗೆ ಆಸಕ್ತಿ ಏನು ಅಂತಂದರೆ, ನಾವು ಚಿಕ್ಕ ಮಕ್ಕಳಿಂದ ಹಿಡಿದು ನಾವು ಯಕ್ಷಗಾನ ಬಯಲಾಟಗಳನ್ನು ನೋಡ್ತಾ ಬಂದವರು ನಾವು. ಹಾಗಾಗಿ ಅದೇ ಆಸಕ್ತಿ. ಆದರೆ ಆ ಆಸಕ್ತಿಯಿಂದ ಇದ್ದು ಮುಂಬೈಯಲ್ಲಿದ್ದಾಗ ನನಗೆ ಬಿ ವಿ ಕಾರಂತರು 1970ರ ದಶಕದಲ್ಲಿ ಬೆನಕ ರಂಗತಂಡದಿಂದ ಒಂದು 6 ನಾಟಕಗಳನ್ನು ತಗೊಂಬಂದಿದ್ದರು. ಸತ್ತವರ ನೆರಳು, ಹಯವದನ, ಮುಂದೇನ ಸಖಿ ಮುಂದೇನ, ಟಿಂಗರ ಬುಡ್ಡಣ್ಣ ಮತ್ತು ಈ ಥರ ಒಂದು 6 ನಾಟಕ ಬಂದಿತ್ತು. ಅದನ್ನು ನೋಡ್ತಾ ಇದ್ದ ಹಾಗೆ ನಾನು ಒಂದು ಥರದಲ್ಲಿ ನಾಟಕಗಳ ಬಗ್ಗೆ ಸಿಕ್ಕಾಪಟ್ಟೆ ಆಸಕ್ತಿ ಬಂತು. ಆಮೇಲೆ ಮುಂಬೈಯ ಆ ಕಾಲದಲ್ಲಿ ಕಬೀರ್ ದಾಸ್ನಲ್ಲಿ ಸಾಕಷ್ಟು ಪ್ರಾಯೋಗಿಕವಾದಂಥ ಹೊಸ ಪ್ರಯೋಗಗಳನ್ನು ಮಾಡುವಂಥ ಹಿಂದಿ ನಾಟಕಗಳು ಆಗ್ತಾಯಿದ್ವು. ಆಗ ₹3 ಟಿಕೆಟು. ಕಬೀರ್ ದಾಸ್ ಅಂತ ಶಾಲೆ ಇನ್ನೂ ಪೃಥ್ವಿ ಥಿಯೇಟರ್ಸ್ ಎಲ್ಲ ಆಗಲಿಲ್ಲ. ಆ ಕಾಲದಲ್ಲಿ ನಾಸಿರುದ್ದೀನ್ ಶಾ, ಅಮರೀಶ್ ಪುರಿ, ರತ್ನಾ ಪಾಠಕ್, ಸತ್ಯದೇವ್ ದುಬೆ ಇಂಥವ್ರ ನಾಟಕಗಳನ್ನ ದಿನ, ಆಮೇಲೆ ಅಮೋಲ್ ಪಾಲೇಕರ್ ಇಂಥವ್ರ ನಾಟಕಗಳನ್ನ ದಿನ ಕುತ್ಕೊಂಡು ನೋಡೋದು, ಅವರ ರಿಹರ್ಸಲ್ಗಳನ್ನ ನೋಡೋದು, ಈ ಥರದ ನನಗೆ ಆಸಕ್ತಿ ಬೆಳೀತು. ಆ ಆಸಕ್ತಿ ಮುಂದೆ ಹಾಗೆ ಬಂದು ನಾವು ಹವ್ಯಾಸಿ ಇದಾಗಿ ಕೆಲಸ ಮಾಡ್ತಾಯಿದ್ವಿ. ಆಮೇಲೆ ಹೀಗೆ ಅರಸಿ ನಾನು ರಂಗಭೂಮಿ ಆಸಕ್ತಿಯಿಂದಲೇ ನನ್ನ ಮದುವೆ ಆಗಿದ್ದು ಕೂಡ ಮೈಸೂರಿನ ಹುಡುಗಿಯನ್ನು ಒಟ್ಟಿ ಬೆಳೆದಿದ್ದಲ್ಲಿ. ಆದರೆ ಅವಳು ಫೈನ್ ಆರ್ಟ್ಸ್ ಕಾಲೇಜು, ಲಲಿತಕಲಾ ಕಾಲೇಜಿನಲ್ಲಿ ನಾಟಕವನ್ನೇ ವಿಶೇಷ ತಗೊಂಡು ಮಾಡ್ತಾಯಿದ್ರು, ರಜನಿ ಅಂತ. ಸೊ ಇಬ್ಬರಿಗೂ ನಾಟಕದ ಬಗ್ಗೆ ಆಸಕ್ತಿ ಇತ್ತು, ಇಬ್ಬರು ಮದುವೆನೂ ಮಾಡ್ಕೊಂಡು. ಆಮೇಲೆ ನನ್ನ ಜೀವನದ ಪಯಣ ಮೈಸೂರಿಗೆ ಬಂದು ನಿಲ್ತು. ಈಗ 40 ವರ್ಷದಿಂದ ಮೈಸೂರಿನಲ್ಲೇ ಇದ್ದೀನಿ. ಎಲ್ಲ ರಂಗ ತಂಡಗಳು ನನಗೆ ಪರಿಚಿತ. ಮತ್ತು ಆಗ ನಾವು ನಾಟಕಗಳಲ್ಲಿ ಇಬ್ಬರು ಮಾಡ್ತಾಯಿದ್ವು, ಸಮುದಾಯ ತಂಡದಲ್ಲಿ, ಆಮೇಲೆ ವಾಸುದು ಅಮರ ಕಲಾ ಸಂಘ, ಹೀಗೆ ಸುಮಾರು. ಆಮೇಲೆ ಕಾರಂತರೇ ಮಾಡಿದ ಹಯವನದಲ್ಲೂ ಮಾಡಿದ್ದು. ಆಮೇಲೆ ಕಾರಂತರ ಒಡನಾಟ ಭಾಳಷ್ಟು ಹತ್ತಿರದಲ್ಲಿ ರಂಗಾಯಣದಿಂದ ಕಾರಂತರು ಬಿಟ್ಟ ಮೇಲೆ ಸುಮಾರು 8-10 ವರ್ಷ ಕಾರಂತರ ನಮ್ಮ ಭಾಳ ಹತ್ತಿರದ ಒಡನಾಟ ಆಯಿತು. ಆಮೇಲೆ ನನಗೆ ಕಾರಂತ ಇದ್ದಾಗಲೇ ಪ್ರೇಮ ಮತ್ತು ಬಿ ವಿ ಕಾರಂತರು, ಅವ್ರಿಗೆ ಮಕ್ಕಳಿರಲಿಲ್ಲ, ಅವರು ಒಂದು ಟ್ರಸ್ಟನ್ನು ಮಾಡಿದ್ರು, ಬಾಬುಕೋಡಿ ಬಿ ವಿ ಕಾರಂತ ರಂಗ ಪ್ರತಿಷ್ಠಾನ ಅಂತ. ಆ ಟ್ರಸ್ಟಿನ ಮ್ಯಾನೇಜಿಂಗ್ ಟ್ರಸ್ಟಿ ಆವತ್ತಿನಿಂದ ಇವತ್ತಿನವರೆಗೂ ನಾನೇ ಇದ್ದೀನಿ. ಭಾಳ ಅದರ ಬಗ್ಗೆ ಕಾರಂತರ ವಿಶೇಷವಾಗಿ 12-14 ವರ್ಷ ನಾವು ಕಾರಂತರ ಕಾರಂತ ರಂಗನಮನ ಅಂತ ಕಾರಂತರು ತಿರುಗಿದ ಕರ್ನಾಟಕದ ಎಲ್ಲ ಕಡೆ, ಮುಂಬೈಯಲ್ಲೆಲ್ಲ 3 ದಿನಗಳ ರಾಷ್ಟ್ರೀಯ ನಾಟಕೋತ್ಸವ ಮತ್ತು 1 ದಿನ ರಂಗಗೀತೆಗಳು, ಈ ಥರದ ಕಾರ್ಯಕ್ರಮ ಕಾರಂತರ ನೆನಪಿನಲ್ಲಿ ಮಾಡಿ ಬಂತು. ಆಮೇಲೆ ಕಾರಂತರ ತುಂಬ ಸಂಗ್ರಹ ಇತ್ತು ಅವ್ರ ಹತ್ರ. ಸುಮಾರು ಬಿ ವಿ ಕಾರಂತರು ಮತ್ತು ಪ್ರೇಮ ಹೋದ ಮೇಲೆ ಅವರ ಹತ್ರ ಇದ್ದ ಸಂಗ್ರಹ ಸುಮಾರು 15,000 ಪುಸ್ತಕಗಳಿತ್ತು. ಸಾಕಷ್ಟು ಇಡೀ ಭಾರತದ ಜನಪದೀಯ ಮತ್ತು ಬೇರೆ ವಾದ್ಯ ಸಂಗ್ರಹಗಳಿತ್ತು. ಸೊ ಅದನ್ನು ಹೆಗ್ಗೋಡಿನಲ್ಲಿ ಬಿ ವಿ ಕಾರಂತ ರಂಗ ಸಂಕೀರ್ಣ ಅಂತ ಒಂದು ಬಿಲ್ಡಿಂಗನ್ನು ಮಾಡಿ, ಅಲ್ಲಿ ನಮ್ಮ 15,000 ಪುಸ್ತಕ ಅಲ್ಲದೆ ನೀನಾಸಮ್ಮಿನ ಉಳಿದ ಪುಸ್ತಕಗಳು ಸೇರಿ ಈಗ 28,800 ಪುಸ್ತಕದ ಒಂದು ಅದ್ಭುತವಾದಂಥ ಒಂದು ಲೈಬ್ರರಿ ಆಗಿದೆ. ಅದು ನಿಮ್ಗೆ ಯಾವ ಪುಸ್ತಕ ಬೇಕಾದರೂ ಕಂಪ್ಯೂಟರೈಸ್ ಆಗಿದೆ, ನೀವು ತಗೊಂಡು ಅದನ್ನ ಓದ್ಬೋದು ಅಲ್ಲಿ ಕೂತ್ಕೊಂಡು. ಆಮೇಲೆ ಬಿ ವಿ ಕಾರಂತರ ಹೆಸರಿನಲ್ಲಿ 1,00,000 ಫೆಲೋಶಿಪ್ಪನ್ನು ಪ್ರತಿ ವರ್ಷ ಕೊಡ್ತೀವಿ. ಅದಕ್ಕೆ ಭಾಳ ಪ್ರಚಾರ ಏನು ಮಾಡಲ್ಲ, ನಾವು ಆಯ್ಕೆ ಮಾಡಿ ಅದಕ್ಕೆ ಇಂಥ ರಾಜ್ಯ, ಇಂಥ ಭಾಷೆ ಅಂತ ಇಲ್ಲ, ಇಡೀ ದೇಶದ ರಂಗಭೂಮಿಯ ಬಗ್ಗೆ ಭಾಳಷ್ಟು ಹೆಸರು ಮಾಡಿದ್ರು. 1 ತಿಂಗಳು ಅವ್ರು ಬಂದು ನೀನಾಸಮಲ್ಲಿದ್ದು ಅಲ್ಲಿಯ ರಂಗಶಾಲೆಯ ಜೊತೆಯಲ್ಲಿ ಇದು ಮಾಡ್ತಾರೆ. ನಮಗೇನು ಅವ್ರು ಬರೆದು ಕೊಡಬೇಕಾಗಿಲ್ಲ. 1 ತಿಂಗಳಿದ್ದರೆ 1,00,000, 15 ದಿನ ಇದ್ದರೆ 50,000. ಒಂದೇ ವಾರ ಒಬ್ಬ ಭಾಳ ಬ್ಯುಸಿಯಾಗಿದ್ದ ಒಬ್ಬ ನಿರ್ದೇಶಕ ಬಂದೋ ಅಥವಾ ನಟ ಬಂದೋ ಅಲ್ಲಿ ನಮ್ಮ ಲೈಬ್ರರಿನ ಉಪಯೋಗಿಸಿ ಅಲ್ಲಿ ಇರ್ತೀನಿ ಅಂದರೆ ಅವನಿಗೆ 25,000. ಹೀಗೆ ಈ ಒಂದು ಫೆಲೋಶಿಪ್ಪನ್ನು ಮಾಡೋಕ್ಕೆ ಸಾಧ್ಯತೆ ಆಯಿತು.
ಈ ಥರದಲ್ಲಿ ಇತ್ತೀಚೆಗೆ ನಾನು ನಾಟಕಗಳನ್ನು ನೋಡೋದು ಮಾತ್ರ ಹೊರತು ಮುಂಚೆ ಆರ್ಗನೈಸ್ ಮಾಡೋದಾಗಲಿ ಅಥವಾ ಅದ್ರ ಬಗ್ಗೆ ತುಂಬ ಆಸಕ್ತಿ ಇತ್ತು. ಬಟ್ ನಮಗೂ ಈಗ ನಾಟಕಗಳ ಬಗ್ಗೆ ಭಾಳ ಆಸಕ್ತಿ ಇದೆ. ಆದರೆ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ ನೋಡುವಂಥದ್ದು. ಕಾರಣ ಏನೂ ಇಲ್ಲ ಅದಕ್ಕೆ. ಆದರೆ ಹವ್ಯಾಸಿ ರಂಗಭೂಮಿ ಬಹಳಷ್ಟು ಬೆಳೆದಿದೆ, ಅದು ವಿಶೇಷವಾಗಿ ಮೈಸೂರಿನಲ್ಲಿ. ನಾನು ಅದನ್ನ ಗಮನಿಸ್ತಾನೆ ಬಂದಿದ್ದೀನಿ. ತಂಡಗಳು 25 ತಂಡಕ್ಕಿಂತ ಮೇಲೆ ತಂಡಗಳು ಇಲ್ಲಿ ಆಗಿದ್ದಾವೆ. ಆದರೆ ಅದರ ಗುಣಮಟ್ಟಗಳು ಹೇಗಿದ್ದಾವೆ ಅಂತ ಕೇಳಿದಾಗ, ಇವತ್ತಿನ ರಂಗಭೂಮಿಯ ನಾವೆಲ್ಲ ಸದಸ್ಯರು, ಉದಾಹರಣೆಗೆ ಆಗ ನರತ್ನ ಅವರಾಗಲಿ, ವಾಸು ಆಗಲಿ, ರಾಮೇಶ್ವರ ವರ್ಮ ಅವರು, ಸಿಂಧುವಳ್ಳಿಯವರು, ಭಾಳ ಮುಖ್ಯವಾಗಿ ನಾವು ನೆನಪು ಮಾಡ್ಕೊಳ್ಬೇಕು ಇಂಥ ಸಂದರ್ಭದಲ್ಲಿ. ಸಿಂಧುವಳ್ಳಿಯವ್ರ ಜೊತೆ ಎಲ್ಲ ನಾವು ನಾಟಕ ಮಾಡಬೇಕು. ಒಂದು ಕುಟುಂಬದ ಒಂದು ಪರಿಕಲ್ಪನೆ ಇತ್ತು, ಭಾಳ ಕೌಟುಂಬಿಕ ವಾತಾವರಣ ಭಾಳ ಚೆನ್ನಾಗಿತ್ತು. ಇವತ್ತು ಯಂಗ್ಸ್ಟರ್ಸು, ಯುವಕರು ತುಂಬ ಜನ ಬರ್ತಾರೆ ಮಾಡ್ತಾರೆ. ಆದರೆ ಒಂದು ನಾಟಕ ಮಾಡುವಾಗಲೇ ಅವರ ಸೀದಾ ಇವತ್ತಿನ ಟಿ ವಿ ಅಥವಾ ಧಾರಾವಾಹಿಗಳಿಗೆ ಒಂಥರದ ಒಲಿಯೋದಕ್ಕೆ ರಂಗಶಾಲೆಗಳು ಬೇಕಾದಷ್ಟಾಗಿದ್ದಾವೆ. ಅಲ್ಲಿಂದ ಬದಲು ಅವರ ಉದ್ದೇಶ ಅದೇ ಆಗಿರುತ್ತೆ. ಬಟ್ ನಾಟಕಗಳಿಗೆ ಏನಾಗ್ತಾ ಇದೆ ಮತ್ತು ನಾಟಕಗಳ ಗುಣಮಟ್ಟ ಹೇಗಿದೆ, ಅಥವಾ ಇನ್ನೊಬ್ಬರ ನಾಟಕವನ್ನು ನಾವು ಮುಂಚೆ ನಾಟಕಗಳನ್ನು ನೋಡಬೇಕು. ಮೊದಲು ನಾವು ನಾಟಕ ನೋಡಬೇಕು, ಆಮೇಲೆ ಓದಬೇಕು, ಆಮೇಲೆ ಮಾಡಬೇಕು. ಇವತ್ತಿನ ಯುವ ಜನತೆಯಲ್ಲಿ ಯಾವ ನಾಟಕ ಓದುವ ಹವ್ಯಾಸ ಕೂಡ ಇಲ್ಲ. ಓದು ಅನ್ನೋದು -0. ನೋಡೋದು ಅವ್ರು ಮಾಡಿದ ನಾಟಕ ಮಾತ್ರ ಹೊರತು ಉಳಿದ ನಾಟಕಗಳನ್ನು ಹೋಗಿ ನಾಟಕದ ಟಿಕೆಟನ್ನು ತಗೊಂಡು ಕೂತ್ಕೊಂಡು ನೋಡುವಂಥ ಅಭ್ಯಾಸ ಸಂಸ್ಕಾರ ನಮ್ಮ ಹೊಸ ಪೀಳಿಗೆಗೆ ಇಲ್ಲ. ಇದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ನಾನು. ಆಯಿತಾ? ಮಾಡೋದು ಹುಚ್ಚಿದೆ. ಕಲಾಮಂದಿರದಲ್ಲಿ ಕೂತ್ಕೊಂಡು ಮಾಡೋದು ಅಥವಾ ಆ ಥರದ್ದು ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಗುಣಮಟ್ಟ, ಇವತ್ತು ಶ್ರೀರಂಗರು ಯಾರು ಅಂತ ಕೇಳಿದ್ರೆ ನಮ್ಮ ಹೊಸ ತಲೆಮಾರಿಗೆ ಗೊತ್ತಿಲ್ಲ, ಭರತವಾಣಿ ಗೊತ್ತಾಗೋದಿಲ್ಲ, ಜಡಭರತ ಅಂದರೆ ಯಾರು ಅಂತ ಗೊತ್ತಾಗೋದಿಲ್ಲ. ಈ ಥರದ ಅದು ದೊಡ್ಡ ಒಂದು ಥರದ ಕಳ್ಕೋತಾ ಇದ್ದೀವಿ ನಾವು. ನಾನು ತುಂಬ ಜನರನ್ನು ಅಲ್ಲಿ ಹೋದಾಗ ಮಾತಾಡಿದಾಗ ಅದೇ ಡೋಂಟ್ ನೋ ಎನಿಥಿಂಗ್ ಅಬೌಟ್ ನಾಟಕ ಮಾಡ್ತೀವಿ ಸರ್. ಈ ಥರದ ಇದು ಯಾಕಂದ್ರೆ ಓದು ಬೇಕಾಗಿತ್ತು. ಅದು ರಂಗಭೂಮಿಯ ಆಗಲಿ ಯಾವುದೇ ಕಲೆಗೆ ಸಾಂಸ್ಕೃತಿಕವಾಗಿ ಅದರ ಏನೇನು ಅಂತ ಗೊತ್ತಿರಬೇಕು. ಅದು ಮರಾಠಿ ರಂಗಭೂಮಿ ಇರಲಿ, ತಮಿಳು ಇರಲಿ, ಹೀಗೆ ಮಲಯಾಳಂ ರಂಗಭೂಮಿ, ಅದರ ಸಮಗ್ರ ನಮಗೆ ಆ ಓದಿನ ಮುಖಾಂತರ ನಾವೆಲ್ಲ ಓದಿದ್ದೀವಾಗ. ನಾವೆಲ್ಲ ನಾಟಕಗಳ ಪುಸ್ತಕಗಳೇ ರಾಶಿ ಓದಿದ್ದೀವಿ. ನಾಟಕಗಳನ್ನು, ಶ್ರೀರಂಗರ ನಾಟಕಗಳನ್ನು ಎಷ್ಟೋ ಓದಿದ್ದೀವಿ. ಆ ಓದಿ ಖುಷಿ ಪಟ್ಟಿದ್ದೀವಿ, ಆಮೇಲೆ ಮಾಡಿದ್ದೀವಿ. ಸಿರಿಪುರಂದರ, ನಾನು ಮುಂಬೈಲಿದ್ದಾಗ ಸಿರಿಪುರಂದರ ನಾಟಕದಲ್ಲಿ ಮಾಡಿದ್ದೆ. ಆಮೇಲೆ ಸತ್ತವರ ನಡೆದ ನಾಟಕದಲ್ಲಿ ಮುಂಬೈಲಿದ್ದಾಗ ಮಾಡಿದ್ದೆ. ಆಮೇಲೆ ಉಡುಪಿಯಲ್ಲಿ ನಾಯಿ ಕತೆ ನಾಟಕ ಇವ್ರದ್ದು ಕಂಬಾರರ ನಾಟಕದಲ್ಲಿ ಮಾಡಿದ್ದೆ. ಆಮೇಲೆ ಮೈಸೂರಿನಲ್ಲಿ ನಾವು ಹುತ್ತವು ಬಡಿದರೆ ನಾನು ಇಬ್ಬರು ಒಟ್ಟಿಗೆ ಮಾಡಿದ್ವು. ಚಂದ್ರಹಾಸ ನಾಟಕ ವಾಸು ಮಾಡಿದಾಗ ಮಾಡಿದ್ವು. ಇದು ಹಿಟ್ಟಿನ ಹುಂಜ ನಾಟಕಗಳು ನಾವು ಇಬ್ಬರು ಮಾಡಿದ್ವು ಸಿಂಧುವಳ್ಳಿಯವ್ರ ಜೊತೆಯಲ್ಲಿ. ಹೀಗೆ ಮಾಡ್ತಿತ್ತು. ಬಟ್ ನಾಟಕ ಓದ್ತಿತ್ತು. ಗಿರೀಶ್ ಕಾರ್ನಾಡ್ ಬಗ್ಗೆ ಗೊತ್ತಿತ್ತು. ನಾಟಕ ಬರೆದ ಒಬ್ಬ ಲೇಖಕನ ಬಗ್ಗೆ ಗೊತ್ತಿತ್ತು. ಆ ನಾಟಕ ಬೇರೆಯವ್ರು ಮಾಡಿದಾಗ ಅದರಲ್ಲಿ ಆ್ಯಕ್ಟ್ ಮಾಡೋದರ ಬಗ್ಗೆ ಗೊತ್ತಿತ್ತು. ಈ ವಿವರಗಳನ್ನು ನಮಗೆ ಇಂಟ್ರೆಸ್ಟ್, ಈಗಲೂ ಆ ಓದುವ ಹವ್ಯಾಸ ಇಟ್ಕೊಂಡಿದ್ವಿ. ಬಟ್ ಇವತ್ತಿನ ಅದನ್ನು ಭಾಳ ಸ್ಪಷ್ಟವಾಗಿ ಮತ್ತು ನೇರವಾಗಿ ಹೇಳ್ಬೋದು, ಇವತ್ತಿನ ಆ ಅಭ್ಯಾಸ ಯಾರಿಗೂ ಇಲ್ಲ. ಇನ್ನೂ ಒಂದು ವಿಶೇಷವಾಗಿ ಏನು ಅಂತಂದರೆ, ರಂಗಮಂದಿರ ಮೈಸೂರಿನಲ್ಲಿ ಒಂದು ಗೋಡೌನು, ನನ್ನ ಕಾರಂತರು ಫಸ್ಟೇ ಹೇಳಿದರು, ದೊಡ್ಡ ಗೋಡೌನು ಕಲಾಮಂದಿರ. ಅದಕ್ಕೋಸ್ಕರ ಅವ್ರು ನಾನು ಕಲಾಮಂದಿರದಲ್ಲಿ ಏನು ಮಾಡಲ್ಲ, ನಾನು ಕೆಳಗಡೆ ಹಾಳು ಬಿದ್ದಿತ್ತು ರಂಗಾಯಣ ಮೊದಲು ಬಂದಾಗ ಅಲ್ಲಿ ಕಸ ಕಡ್ಡಿ ರಂಗಾಯಣ ಹುಟ್ಟಿದ ದಿನದಿಂದ ನಾವು ಅದರ ಜೊತೆಲಿದ್ದು. ಇವತ್ತದೊಂದು ಜಾಗ ನಾಟಕ ಆಡುವ ಜಾಗವಾಗಿ ಬೆಳಿಬೇಕಾದ್ರೆ ತುಂಬ ಕಷ್ಟಪಡಬೇಕಾಯಿತು. ಬಟ್ ಕಲಾಮಂದಿರ ಇವತ್ತಿಗೂ ಸರ್ಕಾರದ ಕೈಯಲ್ಲಿ ಯಾವುದೇ ಬಿದ್ದಿರುವೆ. ಆಮೇಲೆ ನಮ್ಮ ತಂಡಗಳು ಸಂಸ್ಕೃತಿ ಇಲಾಖೆಯಿಂದ ಭಿಕ್ಷೆ ಬೇಡೋದು, ದುಡ್ಡನ್ನು ತಗೋತಾರೆ. 10,000 3,000 ಕೊಡುವ ದುಡ್ಡನ್ನು ತಗೊಳ್ಳೋದಕ್ಕೆ ಕಲಾಮಂದಿರದ ಸ್ವಚ್ಛತೆ ಕಡೆ ಕೂಡ ನಮ್ಮ ಕಲಾವಿದರು ಯಾರು ಮಾತಾಡೋದಕ್ಕೆ ಇವತ್ತು ತಯಾರಿಲ್ಲ. ಬಿಕಾಸ್ ಆಫ್ ಅವರ ಭಿಕ್ಷೆಯನ್ನು ನಾವು ತಗೋತಾ ಇದ್ದೀವಿ. ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಹವ್ಯಾಸ ಯಾವತ್ತು ನಾವೇ ನಾವು ಕಣೆ ಹಾಕಿ ದುಡ್ಡು ಹಾಕಿ ಒಂದು ನಡೆಯುವಂಥದ್ದು ಅದು ಹವ್ಯಾಸಿ ರಂಗಭೂಮಿ. ನಾವು ಅಲ್ಲಿಂದ ತಗೊಳ್ಳೋಕೆ ಶುರು ಮಾಡಿದ್ರೆ ಸರ್ಕಾರದ ಅವ್ರು ಹೇಳಿದಂಗೆ ನಾವು ಕೇಳಬೇಕಾಗ್ತದೆ. ಈಗ ಸಂಸ್ಕೃತಿ ಇಲಾಖೆ ಯಾರು ಮುಖ್ಯಸ್ಥ ಇದ್ದಾನೆ ಅವನ್ನ ಪ್ರತಿ ಸಲ ಕರಿಬೇಕಾಗುತ್ತೆ. ಇದು ಮಾಡಬಾರ್ದು. ರಂಗಭೂಮಿ ಇರೋದು ಪ್ರತಿಭಟನೆಯ ಒಂದು ಅಸ್ತ್ರ ಅಂತ
ನನ್ನ ಲೆಕ್ಕದಲ್ಲಿ. ಅದು ಬರೀ ಕಲೆಯನ್ನು ನಾವು ತೋರಿಸಿ ಅಥವಾ ಹಾಸ್ಯ ನಾಟಕಗಳನ್ನು ಮಾಡಿ ಜನರನ್ನ ನಗಿಸೋದು ಮಾತ್ರ ರಂಗಭೂಮಿಯ ಕೆಲಸ ಅಲ್ಲ. ರಂಗಭೂಮಿ ನನಗೆ ಗೊತ್ತಿದ್ದಂಗೆ ನನ್ನ ಜೀವನದಲ್ಲಿ ಅದು ಪ್ರತಿಭಟನೆ ಅಸ್ತ್ರ. ಎಲ್ಲೇ ಅದನ್ನು ನಾವು ಸಿಡಿದು ಹೇಳಬೇಕು, ಅದು ಇವತ್ತು ಸಂಪೂರ್ಣ ಸರ್ವನಾಶ ಆಗಿದೆ. ಆಮೇಲೆ ರಂಗಮಂದಿರದ ಬಗ್ಗೆ ನಾನು ಹೇಳೋದು, ನನಗೆ ತುಂಬ ಸಂತೋಷ ಅಂದರೆ ಮೈಸೂರಿಗೆ ಒಂದು ಅದ್ಭುತವಾದ ರಂಗಮಂದಿರವನ್ನು ಪೂರ್ತಿ ನಿರ್ಮಾಣ ಮಾಡಿಕೊಟ್ಟವ್ರು ನಾನು. ಅದು ರಮಾ ಗೋವಿಂದ ರಂಗಮಂದಿರ ರಾಮಕೃಷ್ಣ ನಗರದಲ್ಲಿದೆ. ಅದಕ್ಕೆ ಮೂಲ ಕಾರಣ ಇದನ್ನು ಯಾವ ಅಹಂಕಾರ ಇಲ್ಲದೆ ನಾನು ಅನ್ನುವ ಅಹಂಕಾರ ಅಲ್ಲ, ಗರ್ವ ಅಲ್ಲ. ಆದರೆ ನನಗೆ ಇಲ್ಲಿ ರಾಷ್ಟ್ರೀಯ ಪುರಸ್ಕಾರ, ರಮಾ ಗೋವಿಂದ ರಾಷ್ಟ್ರೀಯ ಪುರಸ್ಕಾರವನ್ನು 5 ವರ್ಷ ನಾನು ಬೇರೆ ಒಂದು ಮಂಗಳೂರು ಗಣೇಶ್ ಬಿಡಿಯವರ ಸಹಯೋಗದಲ್ಲಿ ಅವ್ರ ದುಡ್ಡು ನಾನು ನಿಂತು ಮಾಡಿದ್ದೆ. ಆಗ ಪಡೆದ ಅತ್ಯಂತ ಕಲಾಮಂದಿರವಾದ ಕಹಿ ಘಟನೆಗಳು, ಒಂದು ಕಾರ್ಯಕ್ರಮ, ಅದ್ಭುತವಾದ ಕಾರ್ಯಕ್ರಮ ಮಾಡಬೇಕಾದ್ರೆ ಆದ ಕಹಿ ಘಟನೆ, ಮೈಸೂರಿಗೆ ಒಂದು ರಂಗಮಂದಿರ ಬೇಕು ಅಂತ. ಆಗ ನೃಪತುಂಗ ಶಾಲೆಯಲ್ಲಿ ಮಲ್ಲೇಶ್ ಇದ್ರಪ್ಪ, ಮಲ್ಲೇಶ್ ಅವರ ಜಾಗ ಇತ್ತು. ಅಲ್ಲಿ ಇವತ್ತು 366 ಕೂತ್ಕೊಳ್ಳುವ ಸುಸಜ್ಜಿತ ಸೀಟ್ಗಳು ಇದ್ದ ರಂಗಭೂಮಿಗೆ ಸಂಪೂರ್ಣವಾಗಿ ಸಾಧ್ಯತೆ ಇರುವಂಥ ಒಂದು ರಂಗಮಂದಿರವನ್ನು ಬೇರೆ ಕಡೆಯಿಂದ ದುಡ್ಡನ್ನು ತಂದು ಮಧ್ಯದಲ್ಲಿ ನಾನು ನಿಂತು ಸಂಪೂರ್ಣ ನನ್ನ ಇದನ್ನು ಧಾರೆ ಎರೆದು ಆ ರಂಗಮಂದಿರ ಮಾಡಿದ್ದೀನಿ. ಇದಕ್ಕಿಂತ ನನಗೆ ಸಂತೃಪ್ತಿ. ಆಗ ಆ ರಂಗಮಂದಿರದಲ್ಲಿ ಎಲ್ಲೂ ನನ್ನ ಹೆಸರನ್ನು ನಾನು ಕೆತ್ತಲಿಲ್ಲ. ನನಗೆ ಯಾರು ಸಹಾಯ ಮಾಡಿದ್ದಾರೆ ಎಲ್ಲರ ಹೆಸರು ಅಲ್ಲಿದೆ, ಬಟ್ ಜಯರಾಮ್ ಪಾಟೀಲ್ ಅನ್ನೋ ಹೆಸರು ಕಣ್ಣಲ್ಲಿ ಕಣ್ಣಿಟ್ಟರು ಎಲ್ಲೂ ಸಿಗಲ್ಲ. ನಮ್ಗೆ ಅದು ಬೇಕಾಗಿಲ್ಲ. ಅದು ಹೆಸರು, ಆ ಹೆಸರು ಅಲ್ಲ, ಅದು ಉಳಿಬೇಕು, ಮುಂದಿನ ಪೀಳಿಗೆಗೂ ಉಳಿಬೇಕು. ಅದು ಎಲ್ಲಿದೆ ರಂಗಮಂದಿರ ತೋರಿಸಿ ನನಗೆ. ಕಿರು ರಂಗಮಂದಿರ ಅಂತ ಅದಕ್ಕೆ ಅಷ್ಟೊಂದು ಖರ್ಚು ಮಾಡಿ ಇನ್ನೂ ಖರ್ಚು ಮಾಡ್ತಾನೆ ಇದ್ದಾರೆ. ಕೆಟ್ಟದಾದ ಒಂದು ರಚನೆ. ನೀವು ಹೋಗಿ 95 ಲಕ್ಷದಲ್ಲಿ ಅದ್ಭುತವಾಗಿ 60 ಲೈಟ್ಗಳನ್ನು ಅಟ್ ಎ ಟೈಮು ಇರುವ ಡಿಮ್ಮರು, 48 ಲೈಟನ್ನು ಹಾಕಿ, ಆಮೇಲೆ 24 ಮೈಕ್ಗಳನ್ನು ಯೂಸ್ ಮಾಡುವುದು, 16 ಮೈಕು, ಪ್ರತಿ ಒಂದು ಅಂಶವನ್ನು 85 KVA ಜನರೇಟರಿಂದ ಹಿಡಿದು ಎಲ್ಲವನ್ನು ಮಾಡಿ ಒಂದು ಸುಸಜ್ಜಿತ ರಂಗಮಂದಿರ. ಅದನ್ನು ಉಪಯೋಗಿಸ್ಕೊಳ್ಳೋದು ಮತ್ತು ಅದು ಉಪಯೋಗ ಆಗುವ ಹಾಗೆ ಅಲ್ಲಿಯ ಮ್ಯಾನೇಜ್ಮೆಂಟ್ ಏನಿದೆ, ಉಪಯೋಗಿಸ್ಕೊಳ್ಳೋರು ಒಂದು ಥಿಯೇಟರ್ನವರು ಆಗಲಿ ನೃತ್ಯದವರು ಬಹಳಷ್ಟು ಉಪಯೋಗಿಸ್ತಾ ಇದ್ದಾರೆ. ಆಮೇಲೆ ನಮ್ಮ ಥಿಯೇಟರ್ನವರು ಉಪಯೋಗಿಸೋಕೆ ಕಲಿಬೇಕು. ನೋಡಿ, ನಮ್ಮ ಹವ್ಯಾಸಿ ರಂಗಭೂಮಿಯವರು ನಿಮಗೆ 1,500-2 ಸಾವಿರದ ಬಾಡಿಗೆಯಲ್ಲಿ ಕಿರುರಂಗಮಂದಿರ ಸಿಗುತ್ತೆ. ಹೌದಪ್ಪ, ಅದು ಸರ್ಕಾರದ್ದು. ಓಕೆ, ಅಲ್ಲಿ ಅವ್ಯವಸ್ಥೆ ಆಗಲ್ಲ. ನೀವು ಇನ್ನೊಬ್ಬರು ನಾನು ಮಾಡಿದ ರಂಗ ಅದನ್ನು 1,500 ಕೊಡೋಕೆ ಸಾಧ್ಯನಾ? ಇದು ಪ್ರಶ್ನೆ ಬರುತ್ತೆ. ಆಗ ನೀವು ಮಿನಿಮಮ್ 5,000-6 ಸಾವಿರ ರೂಪಾಯಿ ಕೈ ಬಿಡಲೇಬೇಕು. ಆ ಕೈ ಬಿಡೋದು ಏನೂ ತೊಂದರೆ ಇಲ್ಲ. ಯಾಕಂದರೆ ನಮ್ಮ ಹವ್ಯಾಸಿ ರಂಗ ಕಲಾವಿದರು ಇವತ್ತಿನ ಏನು ಹುಡುಗರಿದ್ದಾರೆ ಇವರೆಲ್ಲರೂ ಅಲ್ಲಿ ಇಲ್ಲಿ ಕೆಲಸದಲ್ಲಿ, ಮುಂಚಿನ ಥರದ ರಂಗಭೂಮಿಯ ಪರಿಸ್ಥಿತಿ ಇಲ್ಲ ಇವತ್ತು. ಪ್ರತಿಯೊಬ್ಬರೂ ಅದು ಇದು ಕೆಲಸದಲ್ಲಿದ್ದಾರೆ, ಸಂಪಾದನೆ. ಎಲ್ಲರೂ ಅದನ್ನು ಒಂದು ತಂಡ ಸಾಧ್ಯತೆ ಇದೆ. ಅಲ್ಲಿ 6,000 ರೂಪಾಯಿ ಕೊಟ್ಟು ಒಂದು ನಾಟಕ ಮಾಡೋಕ್ಕೆ ಸಾಧ್ಯ, ಮತ್ತು ಕಡಿಮೆ ಮಾಡಿ ಅಂತಾರೆ. ನಾವು ರಾತ್ರಿ ಹೋಗಿ ಒಂದು ಹೋಟೆಲ್ನಲ್ಲಿ ಅಷ್ಟು ತಿಂತೀವಿ, ಕುಡಿತೀವಿ, ಮತ್ತು ಅಷ್ಟು ದುಡ್ಡು ಖರ್ಚು ಮಾಡ್ತೀವಿ. ಬಟ್ ರಂಗಭೂಮಿಗೆ ಇದು ಪ್ರಶ್ನಾರ್ಥಕ ಚಿಹ್ನೆ. ಇದು ನಮ್ಮ ಮುಂದಿನ ಪೀಳಿಗೆ ಯೋಚನೆ ಮಾಡುವಂಥದ್ದು. ನೀವು ಕಟ್ ಮಾಡಿ ಬಿಡಿ, ನನಗೆ ಹೇಳೋದು. ಯಾಕಂದ್ರೆ ಬಹಳ ಕಳಕಳಿಯ ಈ 40 ವರ್ಷಗಳಲ್ಲಿ ಮೈಸೂರು ರಂಗಭೂಮಿಯ ಪ್ರತಿಯೊಂದು ನಡೆಯನ್ನು ನೋಡಿದ್ದೀನಿ. ಆಮೇಲೆ ಒಂದು ತಂಡವನ್ನು ಕಟ್ಟಿ ಅದಕ್ಕೊಂದು ನಿಷ್ಠಾವಂತರಾಗಿ ಮಾಡೋಣ ಅನ್ನೋದು ಇವತ್ತಿನ ಯುವಕರಲ್ಲಿ ಇಲ್ಲ. ಇದೆ, ಎಲ್ಲರೂ ಸೇರ್ತಾರೆ, ಮಾಡ್ತಾರೆ. ಇದು ನನಗೆ ಅಂದರೆ ರಂಗಭೂಮಿ ಸಾಯೋದಿಲ್ಲ. ಒಂದೊಂದು ಸಲ ಅದು ಮಲಗಿರಂಗ ಕಾರಂತರ ಯಾವಾಗಲೂ ಹೇಳ್ತಾರೆ ರಂಗಭೂಮಿಗೆ ಸಾವಿಲ್ಲ. ಒಂದೊಂದು ಸಲ ನಿದ್ದೆ ಮಾಡಿರುತ್ತೆ, ಆಮೇಲೆ ಒಂದು ಸಲ ಎತ್ತಿರುತ್ತೆ. ಆ ರೀತಿಯ ನಾಟಕಗಳು ಸಾಕಷ್ಟು ಆಗ್ತವೆ. ಆಮೇಲೆ ನಿಮಗೆ ವಿಶೇಷವಾಗಿ ಡಿಸೆಂಬರು, ಜನವರಿ, ಅಕ್ಟೋಬರ್ ನಂತರ ಆಗುವ ನಾಟಕೋತ್ಸವಗಳು ಅವೆಲ್ಲವೂ ಸಂಸ್ಕೃತಿ ಇಲಾಖೆಯಿಂದ ದುಡ್ಡು ತರಿಸುವುದಕ್ಕೋಸ್ಕರ ಮಾತ್ರ ರೆಕಾರ್ಡೆಡ್ ಮಾಡಿ ಒಂದು ನಾಟಕೋತ್ಸವ ಮಾಡ್ತಾ ಇದ್ದಾರೆ. ಆಡಿದ ನಾಟಕಗಳನ್ನೇ ಆಡ್ತಾರೆ. ಬಟ್ ಒಂದು ರಂಗಭೂಮಿ ಹೆಂಗಂದ್ರೆ ನಾವು ತಗೊಳ್ಬೇಕ್ರಿ. ನಮ್ಮ ನಾಟಕವನ್ನು ತಗೊಂಡೋಗಿ ಮಂಡ್ಯದಲ್ಲಿ ಕರೆಸಿದಾಗ ಆಡ್ತೀವಿ. ಯಾಕೆ ಮಂಡ್ಯದವ್ರ ನಾಟಕ ನಾವು ಕರೆಸ್ಬೇಕು? ಅವ್ರಿಗೇನೋ ಒಂದು ರೆಮ್ಯುನರೇಷನ್ ಕೊಡಬೇಕು. ಅದಕ್ಕೆ ರಂಗಾಯಣ ಇಲ್ಲಿ ಪ್ರಥಮವಾಗಿ ಶುರುವಾದ ಮೊದಲನೆಯ ದಿನಗಳಲ್ಲಿ ಆಮೇಲೆ ಟಿಕೆಟು ಕೇಳಿ ನಾವು ಪಡ್ಕೊಂಡು ನಾಟಕಕ್ಕೆ ಹೋಗ್ಬೇಕು. ಕಾರಂತೂ 2 ರೂಪಾಯಿ ಟಿಕೆಟ್ ಇಟ್ಟು, ಪುಕ್ಕಟ್ಟೆ ಅಲ್ಲ, ಯಾವುದನ್ನು ಪುಕ್ಕಟ್ಟೆ ತೋರಿಸ್ಬೇಡಿ. ಅರ್ಥ ಆಯ್ತಾ? ಆ 2 ರೂಪಾಯಿ ಇಡ್ತಿದ್ರು. ಆಮೇಲೆ ಆ ನಾಟಕ ರಂಗಾಯಣ ಬೆಳೆಯುವ ಹಂತದಲ್ಲಿ ಬೆಂಗಳೂರಿನ ಸಾಹಿತ್ಯ, ಇದು ಕಲೆ, ಇದಕ್ಕೆ ಸಂಬಂಧಪಟ್ಟ ಅನೇಕ ವ್ಯಕ್ತಿಗಳನ್ನು ಕಾರಂತ ಕರೀತಾ ಇದ್ರು. ಆಗ ಅವರು ಬಂದು ಹೋಗುವ ಬಸ್ಸು ಚಾರ್ಜಿನ ಒಂದು ಕವರಿಗೆ ಹಾಕಿ ಕೊಡ್ತಾ ಇದ್ರು. ಜವಾಬ್ದಾರಿ ಅಲ್ವಾ?
ಇವತ್ತು ನಾವು ಹೊರಗಡೆ ನಾಟಕ ಯಾವುದಿದೆ ಸರ್, ನನಗೆ ಎಷ್ಟೋ ತಂಡಗಳು ಕಳ್ತಾರೆ, ನಮ್ಮದು ಉತ್ಸವ ಇದೆ ಸರ್ ಹೊರಗಡೆ ಯಾವ ನಾಟಕ ಅದು, ಅಯ್ಯೋ 30,000 ಜಾಸ್ತಿ ಆಯ್ತು, ನಿಮಗೂ ಹೋಗ್ಬೇಕಾದ್ರೆ 50,000 ಕೊಡು. ಈಗ ನೀನಾಸಂ ನಾಟಕ ಬಂದು ಇಲ್ಲಿ ನಾಟಕ ಆಡುವಾಗ ಅವ್ರು ಬರೀ 2 ನಾಟಕಗಳಿಗೆ 15,000 ತಗೊಳ್ಳೋದು. 30,000 ಅದ್ಭುತವಾದ 2 ನಾಟಕ ತೋರಿಸ್ತಾರೆ. ಒಂದು ವರ್ಷ ಚೆನ್ನಾಗಾಗ್ಬೋದು ಅಥವಾ, ಬಟ್ ನಿಮ್ಗನ್ನು ನೋಡೋ ಹುಚ್ಚಬೇಕಲ್ಲ. ಅದು ನಮ್ಮ ರಂಗಭೂಮಿಯವರು ಎಲ್ಲಿದ್ದಾರೆ ನೋಡೋಕ್ಕೆ. ಈಗ ಮೊನ್ನೆ ಆಯ್ತು ಇಲ್ಲಿ ನಾಟಕ, ರಂಗಭೂಮಿಯವನು ಯಾರು ಎಷ್ಟು ಜನ ನೋಡಿದ್ರು. ಇದು ನನ್ನ ತಕರಾರಿರೋದು ನಮ್ಮ ಇವತ್ತಿನ ಯುವ ಪೀಳಿಗೆ. ಒಬ್ಬರಿಗೂ ನಾಟಕ ನೋಡುವ ಇನ್ನೊಬ್ಬರು ನೋಡುವ ಅಭ್ಯಾಸ ಇಲ್ಲ. ನಾವು ನಾಟಕ ಮಾಡ್ತೀವಿ, ಓದುವ ಅಭ್ಯಾಸ 0. ಆಮೇಲೆ ಗೊತ್ತು ಅಂದರೆ ನೀವು ಗೂಗಲಲ್ಲಿ ತೆಗಿಬೋದು. ಬಟ್ ವಿಸ್ಮೃತಿ ಅಂತೂ ರಂಗಭೂಮಿಯ ಹಂಗೆ ಕಾಡಬಾರ್ದು. ಅದು ರಂಗಭೂಮಿಯ ಒಳ್ಳೆಯ ಬೆಳವಣಿಗೆ ಅಲ್ಲ. ಅದರಲ್ಲಿ ವಿಶೇಷವಾಗಿ ಕನ್ನಡದ ರಂಗಭೂಮಿ ಹಂಗಾಗ್ತದೆ. ನೀವು ಮರಾಠಿ ರಂಗಭೂಮಿಯ ಕಡೆಗೆ ಇವತ್ತು ನೋಡಿದ್ರೆ, ಇವತ್ತು ವಿಜಯ್ ತಂಡೂರು ಕರೆದು ಆ ಕಾಲದಲ್ಲಿ 70ರಲ್ಲಿ ಆದ ಸಕಾರಾಮ್ ಬೈಂದರಿಂದ ಹಿಡಿದು ಎಲ್ಲ ರಿವಿಷನ್ ಆಗಿ ಇವತ್ತು ನಿಮಗೆ ನೋಡೋದಕ್ಕೆ ರೆಡಿ ಆಗಿದ್ದಾವೆ ನಾಟಕಗಳು. ಆಮೇಲೆ ನಾಟಕದ ಇಡೀ ಪೂನಾ ಮತ್ತು ಮುಂಬೈಯಲ್ಲಿ, ನಾಗ್ಪುರ್ನಲ್ಲಿ ಆದ ನಾಟಕದಲ್ಲಿ ವಿಶೇಷವಾಗಿ ಆ ನಾಟಕಗಳು ಅಷ್ಟು ಚೆನ್ನಾಗಿ ಜನರಿಗೆ ನೋಡೋ ಒಂದು ಉತ್ಸಾಹ ಇದೆ. ಈ ರಂಗಾಯಣ ಮತ್ತು ಉಳಿದ ಇದರಿಂದ ಈಗ ಜನ ನಾಟಕಕ್ಕೆ ನೋಡೋಕೆ ಬರ್ತಾ ಇದ್ದಾರೆ. ಬಟ್ ನಾವು ಅವರಿಗೆ ಸದಭಿರುಚಿಯ ಒಳ್ಳೆಯ ನಾಟಕಗಳನ್ನು ಕೊಡೋಕೆ ತಯಾರಾಗಬೇಕು. ಆಮೇಲೆ ಹೊರಗಡೆ ನಿರ್ದೇಶಕರುಗಳು ಒಂದು ಒಳ್ಳೆಯ ವರ್ಕ್ಶಾಪ್ ಕೆಲವು ತಂಡಗಳು ಮಾಡ್ತಾ ಇದ್ದಾವೆ, ಇಲ್ಲ ಅಂತ ನಾನು ಸಂಪೂರ್ಣವಾಗಿ ಹೇಳಲಾರೆ. ಆದರೆ ನಾವೇ ಅಲ್ಲ, ನಾವೇ ಬುದ್ಧಿವಂತರಲ್ಲ. ಸ್ವಲ್ಪ ಹೊರಗಡೆ ನೋಡಬೇಕು. ನೋಡೋಕ್ಕೆ ಮೊದಲು ಕಲೀರಿ, ಓದಿ, ಆಮೇಲೆ ಮಾಡಿ. ಇದು ಇವತ್ತಿನ ಯುವ ನಿರ್ದೇಶಕರಿಗೆ, ಯುವ ನಟರಿಗೆ, ನಟಿಯರಿಗೆ ಎಲ್ಲರಿಗೂ ಸಂಬಂಧಪಟ್ಟ ವಿಷಯ. ಇಷ್ಟನ್ನು ನಾನು ಹೇಳಬಲ್ಲೆ. ಅದೊಂಥರ ನೆನಪಿನ ಆಕೃತಿಯಲ್ಲಿ ಬಂದಿದ್ದು. ಅಂದರೆ ನಿಜವಾಗಿ ಹೇಳೋದಿದ್ರೆ, ಆಗ ಇವರು ಸಮತೆಂತವರು, ಆಮೇಲೆ ಸುರುಚಿಯಾಗಿತ್ತು ಸಮತೆಂತವರು, ಇವರೆಲ್ಲ ನಾಟಕ ಮಾಡಿದರು. ಆದರೆ ಒಂಥರದ ದಾಖಲೆಯಾಗಿ ಅವರವರು ಆಯಾಯ ತಂಡದವರು ಈಗಲೂ ನಮ್ಮದು ಈ ದಾಖಲೆ ಅಂತ ಹೇಳ್ತಾರೆ. ನೀವು ಹೇಳಿದ ಇವರು ನನ್ನ ದಾಖಲೆ ಅದು ಅಂತ, ಅದು ನಾವೇ ಹೇಳುವಂಥ. ಆದರೆ ನಾನು ಹೇಳಬೇಕಾಗಿದ್ದು, ನಾನು ಯಾವ ತಂಡದಲ್ಲೂ ಇಲ್ಲದೆ ನಾನು ಹೊರಗಡೆ ಇರೋದ್ರಿಂದ ಹೇಳೋದಾದರೆ, ನಮಗೆ ಒಂಥರದ ನಾಟಕ ಅಂದರೆ ಹೇಗಿರಬೇಕು ಮತ್ತು ಯಾವ ಥರ ಅನ್ನೋದನ್ನು ನಾವು ಕಲ್ತಿದ್ದು ರಂಗಾಯಣ ಬಂದಾಗ ಪೂರ್ವರಂಗದಲ್ಲಿ. ಅದನ್ನ ಯಾವುದೇ ಹೊಟ್ಟೆಗೆ ತಿಂದೇ ಹೇಳ್ತೇನೆ. ಯಾಕಂದರೆ ಆಗ ನಮಗನ್ನಿಸ್ತು, ಅಯ್ಯೋ ನಟನೆ ಅಂದರೆ ಹಿಂಗಿದೆಯಲ್ಲ, ನಿರ್ದೇಶನ ಅಂದ್ರೆ ಹಿಂಗಿದೆ, ಹೀಗಿರಬೇಕು. ಆಗ ನನ್ನಂಥವನು ಭಾಳ, ನನಗೆ ನಾಟಕದಲ್ಲಿ ಮಾಡೋಕ್ಕೆ ನಾಚಿಕೆ. ನಾನೊಬ್ಬ ನಟ ಅಲ್ಲ, ಆ ನಟನೆ ಅಲ್ಲಿದೆ, ಅದು ನನ್ನ ಕೈಗೆ ಮಾಡೋಕ್ಕಾಗೋದಿಲ್ಲ, ನನ್ನ ಕೈಲಿ ಕಲಿಯೋಕ್ಕಲ್ಲ, ನಂಗೆ ಬೇರೆ ಉದ್ಯೋಗ ಇತ್ತು. ದಟ್ ಈಸ್ ಅದನ್ನು ಆ ಥರದ ರಂಗಶಾಲೆಗಳು ಬೇಕು ಅನ್ನೋದು. ಅದಕ್ಕೋಸ್ಕರ ನಾವೇ ನಾಟಕ ಮಾಡ್ತಾ ಇದ್ವು. ಅದರಲ್ಲಿ ಈಗ ನಟರು ಇದ್ದಾರೆ, ಅದು ತುಂಬ ಜನ ಈಗ ಮಾಡ್ತಾ ಇದ್ದಾರೆ. ಬಟ್ ನನಗೆ ಅದು, ಅಥವಾ ನನ್ನ ತಪ್ಪು ಇರ್ಬೋದು, ಯಾವುದು ನನ್ನ ದೃಷ್ಟಿಕೋನ ಒಂದು ನಟನೆಗೆ ಒಂದು ಸ್ವಲ್ಪ ಅದು ಎಲ್ಲದಕ್ಕೂ ನಿಮಗೆ ಶಾಲೆ ಬೇಕಲ್ವ. ಮೆಕ್ಯಾನಿಕ್ ಆಗಬೇಕಾದ್ರೂ ಒಂದು ಕಲಿಯೋಕ್ಕೊಂದು ಬೇಕು. ಹಾಗೆ ನಾಟಕದಲ್ಲೂ ಒಂದು ಸ್ವಲ್ಪ ಬೇಕು. ಅದಕ್ಕೆ ನಾನು ಹೇಳಿದ್ದು, ನೋಡಿ ನಾಟಕ ನೋಡೋಕೆ ಕಲಿ ಫಸ್ಟ್ ಒಳ್ಳೆಯ. ಆಮೇಲೆ ದೊಡ್ಡ ಇವತ್ತು ನಮಗೆ ಸವಾಲು ಏನು ಅಂತಂದರೆ, ನಾವು ಪ್ರೇಕ್ಷಕರಿಗೆ ಕೂಡ ವರ್ಕ್ಶಾಪ್ ಮಾಡಬೇಕಾಗಿದೆ. ನಾಟಕ ಆಗಲಿ ಕಲೆಯನ್ನು ಹೇಗೆ ನೋಡಬೇಕು, ವಿಮರ್ಶೆ ಮಾಡಬೇಕು. ಅಲ್ಲ, ವಿಮರ್ಶೆ ಬೇಡ. ವಿಮರ್ಶೆ ಮಾಡಿದ್ರೆ ಸುಮ್ಮನೆ ಕೂತ್ಕೊಂಡು ನೋಡೋದು ಸಾಕು. ನಿಮ್ಮ ಮೊಬೈಲನ್ನು ಸಂಪೂರ್ಣ ಆಫ್ ಮಾಡಿ, ಇನ್ನೊಬ್ರಿಗೆ ತೊಂದರೆ ಆಗದಿದ್ದಂಗೆ ನಿಮಗೆ ನಾಟಕ ನೋಡೋದಕ್ಕೆ ಸಾಧ್ಯತೆ ಇದೆಯಾ, ಆ ಥರದ ಒಂದು ಕಲ್ಚರ್. ಅದು ಯಾಕೆ ಅಂತಂದ್ರೆ, ನಾನು ಪ್ರತಿ ವರ್ಷ, ಈಗ 35 ವರ್ಷದಿಂದ ನಾನು ಹೆಗ್ಗೋಡಿಗೆ ಹೋಗ್ತಾ ಇದ್ದೀನಿ. ಇಷ್ಟು ಸಣ್ಣ ಮಗುವಿನಿಂದ ಹಿಡಿದು ನೀವು ಹೋಗಿ ನೋಡಿ, ಅದನ್ನ 600-700 ಜನ ಸೇರ್ತಾರೆ. ಆ ನಾಟಕ 7 ಕಾಲಿಗೆ ಶುರುವಾಗ್ತಿದ್ದ ಮುಂಚೆ ಆ ಮಕ್ಕಳು ಅಲ್ಲಿ ಹೊರಗಡೆ ಎಲ್ಲ ಆಟ ಆಡೋದೆಲ್ಲ ಸಣ್ಣ ಮಕ್ಕಳದು, ಎಲ್ಲರೂ ಬಂದು ಜಮಖಾನದಲ್ಲಿ ಕೂತ್ಕೋತಾರೆ, ಜನ ಎಲ್ಲ ಕೂತ್ಕೋತಾರೆ. ಒಂದು ಮೊಬೈಲ್ ಕಿರಿಕಿರಿ ಅನ್ನಲ್ಲ, ಒಂದು ಪ್ಲಾಸ್ಟಿಕ್ ಪರಪರ ಅನ್ನಲ್ಲ. ನಾವು ಕಲಿಬೇಕಾಗಿದ್ದು ಆ ಮಕ್ಕಳಿಂದ. ಆ ಮಕ್ಕಳು ತದೇಕ ಚಿತ್ತದಿಂದ ಅಲ್ಲಿಯ ನಾಟಕಗಳನ್ನು ನೋಡ್ತಾರೆ. ಅಲ್ಲಿ ನಾಟಕ ಶೇಕ್ಸ್ಪಿಯರ್ದು ಆಗುತ್ತೆ, ಮತ್ತೊಂದು ಆಗುತ್ತೆ, ಎಲ್ಲ ಟ್ರಾನ್ಸ್ಲೇಷನ್ ನಾಟಕಗಳು, ಕ್ಲಾಸಿಕ್ ಸಂಸ್ಕೃತ ಕ್ಲಾಸಿಕ್ಗಳು ಆಗ್ತವೆ. ಪೇನ್ ಡ್ರಾಪ್ಸ್ ಎಲ್ಲ ನಾಟಕ. ಒಬ್ಬ ಎದ್ದು ಹೋಗೋದಿಲ್ಲ ಒಂದು ಮಗು ಕೂಡ, ಆಯ್ತಾ. ಇದು ಸುಬ್ಬಣ್ಣ, KV ಸುಬ್ಬಣ್ಣ ಈ 75 ವರ್ಷ ಈಗ ಇದಕ್ಕೆ ಅವರು ನೀನಾಸಂಗೆ, ಆ 75 ವರ್ಷದಲ್ಲಿ ಆ ಒಂದು ಸಂಸ್ಕೃತಿಯನ್ನು ಆ ನೋಡುವ ಪ್ರೇಕ್ಷಕರಿಗೆ ಬರುವ ಥರ ಮಾಡೋದು ದೊಡ್ಡ ಕೆಲಸ.
ಇವತ್ತು ನಮಗೆ ಸುಮ್ಮನೆ ಕೂತ್ಕೊಂಡು ಎಲ್ಲೂ ಒಂದು ನಾಟಕ ನೋಡೋಕೆ ಬರಲ್ಲ ನಮಗೆ. ಹೇಳ್ತಾರೆ ಅವರು, ಮೊಬೈಲ್ ಆಫ್ ಮಾಡಿ ಅಂತಾರೆ, ಫೋಟೋ ತೆಗಿಬೇಡಿ ಅಂತಾರೆ. ಅದು ಡಿಸ್ಟರ್ಬ್ಡ್ ರಂಗಭೂಮಿ, ಅದು ಡಿಸ್ಟರ್ಬ್ ಆಗಿದೆ ನಮಗೆ. ಅದರಿಂದ ಅದು ದಾಖಲೆ ಅನ್ನುವಂಥದ್ದೇನು ನಮ್ಮ ಇದರಲ್ಲಿ ಬಹಳ ದೊಡ್ಡ ದಾಖಲೆ ನಾವು ಹೇಳ್ಕೋಬೋದು, ಅದು ಚಂದ ಅಲ್ಲ. ಅದು ನಾನು ಮಾಡಿದ ಯಾವುದೋ ಒಂದು ನಾಟಕ ದಾಖಲೆ ಇಂಪಾಸಿಬಲ್, ದಾಖಲೆ ಅಥವಾ ನೆನಪಿನ ಆಳದಲ್ಲಿ ಉಳಿದು ಅಚ್ಚತ್ತುವ ನಾಟಕ ಅಂತ ನನಗಂತೂ. ನಾನು ಬಂದು 40 ವರ್ಷ ಹಿಂದೆ ಆಗಿದ್ರೆ ನನಗೆ ಗೊತ್ತಿಲ್ಲ. ಆಮೇಲೆ ಇವರೇ ಮಾಡೋದು ನಾಟಕ ಒಂಥರ ನೋಡ್ರಿ, ಆ್ಯಕ್ಟಿಂಗ್ ಅದು ಕೈ ಬಾಯಿ ಅಲ್ಲಾಡ್ಸೋದಲ್ಲ, ಒಂದು ನಟನೆ ಅದು ಸಹಜವಾಗಿ ಬರಬೇಕಲ್ವ. ಅದೆಲ್ಲ ತುಂಬ ಇದೆ ಅದಕ್ಕೆ ಕೆಲಸ. ಇಲ್ಲದೆ ನಟನೆ ಬಗ್ಗೆ ಎಲ್ಲ ಇಷ್ಟು ಪುಸ್ತಕಗಳಿದೆ, ಅಥವಾ ಬೇಡ ನಾವು ನೋಡಿ ಕಲಿಬೋದು ನಟನೆ ಅಂದರೆ ಏನು ಅಂತ. ನಾನು ನಟನೆ, ಬಟ್ ನಾನು ನಟ ಅಲ್ಲ, ಅಂತ ದೊಡ್ಡ ನಟ ಅಲ್ಲ, ನನಗೆ ಗೊತ್ತಾಗಬೇಕು ಅಂತ ಹೇಳಿದ್ದು ನಾನು. ಇನ್ನು ನಿಮಗೆ ಯಾವತ್ತು ಗೊತ್ತಾಗಲ್ವೋ ಏನು ಮಾಡೋದು. ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ನೀವು ನಟನೆ ಜೊತೆಗೆ ಬೇರೆ ಯಾವ ವಿಭಾಗದಲ್ಲಿ ತೊಡಗಿಸ್ಕೊಂಡಿದ್ರಿ ಸರ್? ನಾನು ಯಾವುದಲ್ಲೂ ಬಹಳಷ್ಟು ತೊಡಗಿಸ್ಕೊಂಡಿಲ್ಲ, ನಾನು ಗಮನಿಸ್ತಾ ಇದ್ದೆ. ಈಗ ನಾನು ರಂಗಮಂದಿರ ಮಾಡಬೇಕಾದ್ರೆ ನಾನು ಮೂಲತಃ ಒಬ್ಬ ಜಾಸ್ತಿ ಏನು ಓದದೆ ಆರ್ಕಿಟೆಕ್ಟ್ ಅಲ್ಲದ ಒಬ್ಬ ಕಾಂಟ್ರಾಕ್ಟರು. 40 ವರ್ಷ ಅದನ್ನೇ ಮಾಡಿದ್ದೀನಿ ಅಂದರೆ ನಾನು ಹೊಟ್ಟೆ ಪಾಡೋದು. ಆದರೆ ರಂಗಮಂದಿರಗಳನ್ನು ನೋಡ್ತಾ ಇದ್ದೆ, ಆಮೇಲೆ ರಂಗಮಂದಿರಗಳ ತೊಂದರೆಗಳನ್ನು ನೋಡ್ತಾ ಇದ್ದೆ. ಆದಷ್ಟು ಮತ್ತೆ ನಾವು ಅದನ್ನ ಮಾಡಿ ಈಗ ನೃಪತುಂಗ ಶಾಲೆಯವರಿಗೆ ಕೊಟ್ಟು ಅದನ್ನು ಹಸ್ತಾಂತರ ಮಾಡೋದು. ಈಗ ಅಲ್ಲಿ ಏನು ನಮ್ಮ ಕೈವಾಡ ಇಲ್ಲ, ಬಟ್ ಅವ್ರು ಹೇಗೆ ನಡೆಸ್ತಾರೆ ಅಥವಾ ಅದು 4 ಲೈಟ್ ಹೋಗ್ತಾ ಇದೆ, ಅದು ನಾನಲ್ಲ ಜವಾಬ್ದಾರಿ. ಅದು ಮಾಡಿಕೊಡುವಾಗ ಸುಸಜ್ಜಿತವಾಗಿ ಅದ್ಭುತವಾಗಿ ಮಾಡಿಕೊಟ್ಟಿದ್ದೀವಿ. ಬಟ್ ನಾನು ಮತ್ತೆ ಬೇರೆ ಬೇರೆ ವಿಭಾಗಗಳಲ್ಲಿ ಬ್ಯಾಕ್ ಸ್ಟೇಜ್ನಲ್ಲಿ ನಾನು ಏನು ಮಾಡಿಲ್ಲ. ಯಾಕಂದ್ರೆ ನಾನು ಆ ಥರದ ಮೊಳೆ ಹೊಡೆಯೋದು ಅಥವಾ ಇದು ಗೊತ್ತೂ ಇಲ್ಲ ನನಗೆ. ನಟನೇನು ಏನು ನಾನು ದೊಡ್ಡ ನಟ ಅಲ್ವೇ ಅಲ್ಲ, ಇದು ನನಗೆ ಗೊತ್ತು. ಆಗ ಸುಮ್ಮನೆ ಹವ್ಯಾಸಕ್ಕೆ ಒಂದು ಈಟಿರೋಲಾದರೂ ಸರಿ, ಅಥವಾ ಯಾವುದೋ ಒಂದು ಗುಂಪಲ್ಲಿ ಬಂದು ಕಾರಂತದ್ದು ಹೈವಲಂದಲ್ಲಿ ನಾವು ಮೇಳದ ಜೊತೆಯಲ್ಲಿದ್ವು. ನಾನು ಪ್ರಧಾನ ಹಾಡುಗಾರರೇನಲ್ಲ, ಆದರೆ ಹಾಡು ಎಲ್ಲರ ಜೊತೆಯಲ್ಲಿ ಅದು ರಿದಮ್ ಇತ್ತು, ತಾಳ ಇತ್ತು, ಹಾಗೆ ಎಲ್ಲರೂ ಮಾಡ್ತಾ ಇದ್ವು. ಅಂದರೆ ಏನು ಗೊತ್ತಾ, ಅದ್ರ ಬಗ್ಗೆ ನಮಗೆ ಒಲವು ಇರೋದ್ರಿಂದ ಅಲ್ಲಿ ಇರ್ತಿದ್ವು. ಮುಖ್ಯವಾಗಿ ನನಗೆ ಥಿಯೇಟ್ರು, ನಾಟಕ, ರಂಗಭೂಮಿಯ ಒಲವು ಇರುವುದರಿಂದ ನಾವು ಆ ರಂಗಭೂಮಿಯ ಹತ್ತಿರ ಇರ್ತಿದ್ವು. ಹೊರತು ನಾನು ದೊಡ್ಡ ನಟ ಅಲ್ಲ, ದೊಡ್ಡ ಏನೂ ಅಲ್ಲ. ಅದರ ಒಂದು ಪ್ರೀತಿ, ಆ ಪ್ರೀತಿಗೆ ಜೊತೆಯಲ್ಲಿ ಇರ್ತಿದ್ವು. ಓಕೆ, ಅಷ್ಟೇ ಸರ್. ಇನ್ನೊಂದು ನಂದು ಪರ್ಸ್ನಲ್ ಒಂದು ಕ್ವಶನು ಸರ್. ಈಗ ಕಾರಂತರ ಬಗ್ಗೆ ನೀವು ಹೇಳ್ತಾರೆ, ಅವ್ರ ಡೈರೆಕ್ಷನಲ್ಲೆಲ್ಲ ನೀವು ವರ್ಕ್ ಮಾಡಿದ್ರಿ ಅಂತ. ಈಗ ನಮ್ಮಂಥವ್ರಿಗೆ ನಾವು ಕಾರಂತರು ಹೆಂಗಿದ್ರು ಅಂತ ಫೋಟೋದಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ಸ್ಗಳು ನೋಡೋದು ಬಿಟ್ಟರೆ ನಾವು ಡೈರೆಕ್ಟಾಗಿ ನೋಡೋ ಚಾನ್ಸಸ್ಗಳು ಸಿಗಲಿಲ್ಲ. ಅವ್ರ ಡೈರೆಕ್ಷನ್ ಯಾವ ಥರ ಇರ್ತಿತ್ತು ಸರ್? ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದು. ನಾಟಕ ಡೈರೆಕ್ಷನ್ಲಿ ಅವ್ರದ್ದು ಸಂಗೀತ ಭಾಳ ಮುಖ್ಯ. ಸೊ ಅವರ ತಲೆ ಸಂಗೀತದಲ್ಲೇ ಜಾಸ್ತಿ ಕೆಲಸ ಮಾಡ್ತಾ ಇದ್ರು. ಆಮೇಲೆ ಹೇಳಿಕೊಡ್ತಾ ಇದ್ರು. ನಮ್ಮ ಹವ್ಯಾಸಿಗಳ ಜೊತೆಯಲ್ಲಿ ಕೆಲಸ ಮಾಡಿದ್ದು ಬಹಳ ಕಡಿಮೆ. ನಮಗೊಂದ್ಸಲ ಹೈವದನವನ್ನು ಮಾಡಿಸಿದ್ದು, ಅದು ಹೇಳಿದ್ರೆ ಅದೇ ಒಂದು ದೊಡ್ಡ ಕಥೆ ಆಗುತ್ತೆ. ಅದೇನು ಭಾಳ ಅದ್ಭುತವಾದಂಥ ಪ್ರಯೋಗ ಏನಲ್ಲ. ಆಗ ಅವರಿಗೊಂದು ಪಾಪ ಯಾವುದೋ ರಾಷ್ಟ್ರೀಯ ನಾಟಕೋತ್ಸವ, ನ್ಯಾಷನಲ್ ಇದಕ್ಕೆ ನಾಟಕ ಮಾಡಿ ಅಂತ ಅದಕ್ಕೇನೋ ಒಂದಿಷ್ಟು ದುಡ್ಡು ಸ್ಯಾಂಕ್ಷನ್ ಆಗಿತ್ತು. ಆಗ ಇಲ್ಲಿ ನಮ್ಮ ಮೈಸೂರಿನ ಎಲ್ಲ ಹವ್ಯಾಸರಂಗ ತಂಡದಿಂದ ಒಂದಿಷ್ಟು ಜನ ನಾವು ಹೋಗಿ ಮಾಡಿದ್ದು. ಅದೇನೋ ದೊಡ್ಡ ಸಕ್ಸಸ್ಫುಲ್ ಪ್ರಯೋಗ ಅಂತ ಹೇಳಿದ್ರೆ ಎಲ್ಲರೂ ಮಾಡಿದ್ರು. ನಮ್ಮ ನಾರತ್ನವರಿದ್ದರು, ನಾನಿದ್ದೆ, ಎಲ್ಲರೂ ಇದ್ದರು. ಭಾಳ ಅದ್ಭುತವಾದ ಪ್ರಯೋಗ ಅಲ್ಲ. ಪಾಪ ಅವ್ರಿಗೆ ಆ ಹೆಸರಿತ್ತು. ಆ ಕಾಲದಲ್ಲಿ ಭೂಪಾಲಲ್ಲಿ 1-2 ಶೋ, ಡೆಲ್ಲಿಲಿ 1-2 ಶೋ ಮಾಡ್ತು. ಕಾರಂತೂ ಅದಕ್ಕಿಂತ ಅದ್ಭುತವಾಗಿ ಆಗಲೇ ಹೈವದನ ಅವ್ರದ್ದು ಡೆಲ್ಲಿ ಗಿಲ್ಲಿನೆಲ್ಲ ಭಾಳ ಫೇಮಸ್ ಆಗಿ ಹೋಗಿತ್ತು. ಕಾರಂತೂ ನಮ್ಮ ದಕ್ಷಿಣಕ್ಕೆ ಮೈಸೂರಿಗೆ ಪರಿಚಿತರಾಗೋಕ್ಕಿಂತ ಮುಂಚೆ ಡೆಲ್ಲಿಯಲ್ಲಿ ಬಾಬಾ ಅಂತ ಎಲ್ಲರೂ ಕಾಲು ಹಿಡಿಯುವಂಥ ಒಬ್ಬ ವ್ಯಕ್ತಿ ಅಂತ. ಆಮೇಲೆ ಅವರು ಭೂಪಾಲಿಂದ ಇಲ್ಲಿಗೆ ಬಂದು ಇಲ್ಲಿ ರಂಗಾಯಣ ಮಾಡಿದ್ರು. ಇದು ಬಟ್ ಇಸ್ ಎ ಗ್ರೇಟ್ ಅವರ ಥಾಟ್ಸು. ಡೈರೆಕ್ಷನ್ನು ಅಂತ ಭಾಳ ಏನು ಬಿಡ್ತಿದ್ರು. ಅಂದರೆ ನೀವು ಹೇಳಿದ್ರು, ತಿದ್ದುತ್ತಾ ಇದ್ರು. ಒಂದೊಂದು ಸಲ ಬಂದು ಹೀಗೆ ಮಾಡಬೇಕು, ಅಲ್ಲ ಹೀಗೆ ಮಾಡಬೇಕು, ಹೆಂಗೆ ಮಾಡಬೇಕು ಹೇಳ್ತಾ ಇದ್ರು. ಅವರು ಪೂರ್ತಿ ನೋಡ್ರಿ ಕನ್ನಡ ರಂಗಭೂಮಿಯಲ್ಲಿ ಅಥವಾ ಭಾರತೀಯ ರಂಗಭೂಮಿಯಲ್ಲಿ, ಕನ್ನಡ ರಂಗಭೂಮಿ ಅಲ್ಲ, ಅದರಲ್ಲಿ ನಾಟಕಕ್ಕೋಸ್ಕರನೇ ತನ್ನ ಜೀವಮಾನವನ್ನು ಸಂಪೂರ್ಣವಾಗಿ ಮುಡಿಪಾಗಿಟ್ಟು ಅವರು ಬೇವಿಕ. ಸಿನಿಮಾ ಲೈನಿಗೆ 1-2 ಸಲ ಚೂರು ಹೋದರು ಚೋಮನ ನುಡಿ ಮಾಡುವಾಗ. ಆಮೇಲೆ ಅವರು ಯಾವಾಗಲೂ ಹೇಳ್ತಾಯಿದ್ರು, ಸಿನಿಮಾ ಮಾಡೋದಕ್ಕೆ ಬೇಕಾದಷ್ಟು ಜನ ಇದ್ದಾರೆ, ತುಂಬ ಜನ ಇದ್ದಾರೆ. ನಾನು ಹೋದೆ ಮತ್ತು ಬಂದೆ, ಮತ್ತು ನಾಟಕ ಮಾಡೋಕ್ಕೆ ಯಾರಿದ್ದಾರೆ? ಅದಕ್ಕೆ ನಾಟಕದಲ್ಲಿದ್ದರು. ಇಲ್ಲಿ ಮಾತ್ರ ಅಲ್ಲ, ಹಿಂದಿ, ಆಮೇಲೆ ಪಂಜಾಬಿ, ಅಸ್ಸಾಂ, ಎಲ್ಲ ಇಂಡಿಯಾದ ಎಲ್ಲ ಕಡೆ ಕೆಲಸ ಮಾಡಿದ್ದಾರೆ.
ತುಂಬ ಅದ್ಭುತವಾದಂಥ ಒಬ್ಬ ಆ ಥರದ ಒಬ್ಬ ವ್ಯಕ್ತಿಯನ್ನು. ಮತ್ತು ಕಾರಂತರ ವ್ಯಕ್ತಿತ್ವಕ್ಕೆ ಒಂದೇ ಒಂದು ಉದಾಹರಣೆ ಅಂದರೆ ಆ ಥರದಲ್ಲಿ ವಿನಯತೆ ಇತ್ತು ಮತ್ತು ಒಳಗಡೆ ಒಂದು ಹೆಣ್ಣು ಮಗಳಿದ್ದು, ಅಂದರೆ ಹೆಂಗಸಿದ್ಲು. ಪ್ರತಿಯೊಬ್ಬ ಗಂಡಸಿನ ಒಳಗಡೆ ಒಂದು ತಾಯಿ ಇರಬೇಕು. ಇವತ್ತು ನಮ್ಮ ನಾಟಕದ ಹೆಸರು ಬೇಡ ನನಗೆ, ಅತ್ಯಂತ ಇದಿದ್ದ ಅನೇಕ ನಿರ್ದೇಶಕರಿದ್ದಾರೆ, ಅವರಲ್ಲಿ ತಾಯಿ ಇಲ್ಲ, ಅವರಿಗೆ ಅತ್ಯಂತ ಶುಷ್ಕವಾಗಿದ್ದಾರೆ. ಹಾಗಾಗಿ ಅವ್ರು ಸಕ್ಸಸ್ಫುಲ್ ಆ ಲೆವೆಲ್ಗೆ ಹೋಗೋಕ್ಕಾಗಲ್ಲ. ಹಾಂ ಸರ್, ಗೊತ್ತಾಯ್ತಾ? ಅಷ್ಟೇ. ಇವಾಗ ಇವತ್ತಿನ ಪೀಳಿಗೆ ಹುಡುಗರಿಗೆ ನೀವು ಯಾವ ಥರದಲ್ಲಿ ನಾವು ಇದ್ದೀವಿ ಅಂತ ನೀವು ಹೇಳಿದ್ರಿ. ಅಂದರೆ ಇವಾಗ ನಾವು ಬರೋರಿಗೆ ಯಾವ ಥರ ಇರಬೇಕು, ಮತ್ತು ಅವ್ರಿಗೆ ಯಾವ ಥರ ರಂಗಭೂಮಿ ಆಸಕ್ತಿ ತೊಡಗಿಸ್ಕೊಳ್ಳೋರಿಗೆ ನಾವು ಯಾವ ಥರ ಅಡೇರಾಗಿರಬೇಕು, ಸಿನ್ಸಿಯಾರಿಟಿ ಹೆಂಗಿರ್ಬೇಕು, ಅದನ್ನು ಒಂದು ಸ್ವಲ್ಪ ಹೇಳೋದಾದರೆ. ಸಿನ್ಸಿಯಾರಿಟಿಯಲ್ಲಿ ನೋಡ್ರಿ, ಒಂದು ಜೀವನದಲ್ಲಿ ಶಿಸ್ತು, ಡಿಸಿಪ್ಲಿನ್. ಫಸ್ಟ್ ನಮಗೆ ಕಾದಂತರು ನಾವು ಅವರ ಹತ್ರ ನಾಟಕ ಮಾಡೋಕೆ ಹೋದಾಗ ಚಪ್ಪಲಿಗಳನ್ನು ಹೆಂಗೆ ಜೋಡಿಸ್ಬೇಕು ಅಂತ ಹೇಳಿ, ಈಗ ಬರುವ ಚಪ್ಪಲಿ ರಪ್ ರಪ್ ಅಂತ ಹೇಳಿ ಮನೇಲಿ ಅಲ್ಲೆಲ್ಲ ಬಿಡ್ತೀವಿ, ಅಷ್ಟು ಚಪ್ಪಲಿಗಳನ್ನ ಹೆಂಗೆ ಬಿಡಬೇಕು. ಆಮೇಲೆ ಒಂದು ನಾಟಕ ನೀವು ಮಾಡೋಕ್ಕೆ ಹೋಗ್ತೀರಿ, ಒಂದು ರೀಡಿಂಗ್ ಮಾಡ್ತೀರಿ, ಒಂದು 2-3 ಕೂತ್ಕೊಂಡು ಅದನ್ನು ಗ್ರಹಿಸುವಂಥದ್ದು, ಅಥವಾ ಆಗಲೇ ಮುದ್ರಣ ಆದ ನಾಟಕ ಇದ್ದರೆ ಅದನ್ನು ಸಂಪೂರ್ಣವಾಗಿ ಓದುವಂಥದ್ದು. ನಿಮಗೆ ಎಲ್ಲರ ಪಾತ್ರ ಗೊತ್ತಿರಬೇಕಲ್ಲಪ್ಪ, ನನಗೆ ಬಂದಾಗ ಮಾತ್ರ ನಾನು ಬರ್ತೀನಿ. ಒಂದು ಕಾಲದಲ್ಲಿ ನಾನು ನೋಡ್ತಾ ಇರುವ 80ರ ದಶಕದ ರಂಗಭೂಮಿ, ಹವ್ಯಾಸಿ ರಂಗಭೂಮಿಯಲ್ಲಿ ನಾಟಕಕ್ಕೆ ಬಂದ ತಕ್ಷಣ ನಾವು ರಾತ್ರಿ ಬಾರಿಗೆ ಹೋಗಿ ಗಂಡು 2 ಜೊತೆ ಗುಂಡು ಹಾಕೋಣ ಅನ್ನೋದೇ ಒಂದು ಭಾಳ ಪ್ರಮುಖವಾದ ಅಂಶ ಅಲ್ಲಿ. ಅಥವಾ ನಾವು ಒಂದು ಪೆಗ್ಗು ಕುಡಿದ್ರೆ ನಾವು ಒಳ್ಳೆಯ ನಟ ಆಗಿಬಿಟ್ಟೆ, ಈ ಭ್ರಮೆಗಳಿವೆ. ಒಳ್ಳೆಯ ನಟ ಆಗಬೇಕು, ಅವನಿಗೆ ಓದಬೇಕು, ನೋಡಬೇಕು. ನೀವು ನಾಟಕಗಳನ್ನು ಎಷ್ಟು ನೋಡ್ತೀರಿ, ಆಮೇಲೆ ನಟನೆಯಲ್ಲಿ ಎಷ್ಟು ವಿಧ ಇದೆ. ಹೌದಲ್ಲ, ಮೊನ್ನೆ ಒಂದು ಊರ್ಮೇಳ ಅಂತ ನಾಟಕ ಆಯಿತು, ನೀವು ನೋಡಿದ್ರೆ ಗೊತ್ತಿಲ್ಲ, ಅದ್ಭುತ ಅದು. ಅವಳು ಒಂದು 3 ಜನ, ಅದು ಇದರದ್ದು ಯಾವುದು ಪಾಂಡಿಚೇರಿಯ ನಾಟಕ, ಅದು ಎಂಥ ಅದ್ಭುತವಾಗಿ ಮಾಡೋದು. ನಮಗೆ ಅದೆಲ್ಲ ನೋಡಿದ್ರೆ ಆಶ್ಚರ್ಯ ಆಗುತ್ತೆ, ಇನ್ನೂ ಇದಾರಲ್ಲ ಹಂಗೆ ಅಂತ. ಆ ಥರದ ಆಶ್ಚರ್ಯ ಆಗಬೇಕು ನಾಟಕ ನೋಡಿದಾಗ. ಸುಮ್ಮನೆ ನಾಟಕ ಮಾಡ್ತೀವಿ ಅಂದರೆ ಎಂಥದ್ದು, ಅದಕ್ಕೊಂದು ಆ ಥರದಲ್ಲಿ ಬೆಳಿಬೇಕು. ಆ ಥರದ ಹವ್ಯಾಸ ರಂಗಭೂಮಿ ಬೆಳಿಬೇಕಾಗಲ್ಲ. ಅಂದರೆ ಗುಣಮಟ್ಟಗಳಲ್ಲಿ ಅವರವರು ಹೇಳ್ಕೊತಾರೆ ಸರ್, ಇಲ್ಲಿ ಪ್ರತಿಯೊಂದು ನಮ್ಮ ಹವ್ಯಾಸಿ ರಂಗಭೂಮಿಯ ಮುಖಂಡನ ಅದ್ರ 4 ಜನ ಇದ್ದವರು, ಅಯ್ಯೋ ನಾವು ಹಂಗೆ ಮಾಡ್ತೀವಿ, ಹಿಂಗೆ ಕಡ್ದಾಕ್ತೀವಿ ಅಂತಾರೆ. ಏನು ಕಡ್ದಾಕಾಗಲ್ಲ, ಅವ್ರವ್ರದ್ದೇ ಪ್ರೇಕ್ಷಕರಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಅವರದ್ದೇ ಒಂದು ಗುಂಪಿದೆ ಅಷ್ಟೇ ಪ್ರೇಕ್ಷಕರು. ಚಪ್ಪಾಳೆ ಬೀಳುವುದು ನಿಮ್ಗೆ ಗ್ರಹಿಸೋದಕ್ಕೆ ಎಲ್ಲಿ ಸಾಧ್ಯತೆ. ನಮ್ಮ ಒಂದು ನಾಟಕ ಆಗಲಿ, ಒಂದು ಕಲೆ, ಒಂದು ಪ್ರದರ್ಶನ ಕಲೆ ಸಂಪೂರ್ಣವಾಗಿ ತದೇಕ ಚಿತ್ರದಿಂದ ಒಬ್ಬ ನೋಡುವವನು ಸಂಪೂರ್ಣ ನೋಡಿ ಆದ ಮೇಲೆ ಅವನ ಖುಷಿಯನ್ನು ಎದ್ದು ನಿಂತಬೇಕಾದ್ರೆ ಚಪ್ಪಾಳೆ ಹೊಡೆಯಿರಿ. ಒಂದು ಬ್ಲ್ಯಾಕ್ಔಟ್ ಆದ ತಕ್ಷಣ ಒಂದು ಚಪ್ಪಾಳೆ ಹೊಡೆಯುವ ಕೆಟ್ಟ ಸಂಸ್ಕೃತಿ, ಅದು ಮೈಸೂರಿನಲ್ಲಿ ಮಾತ್ರ. ಅದನ್ನ ನಿಲ್ಲಿಸಿ ಫಸ್ಟು. ಎಂಥದ್ದು ಯಾತಕ್ಕೆ ಕೊಡೋದು ಎಂದು ಗೊತ್ತಿಲ್ಲ. ಅವ್ರು ಮಾತು ತಪ್ಪಿ ಇದಾದರೂ ಗೋವಿಂದ ಚಪ್ಪಾಳೆ. ಒಂದು ಬ್ಲ್ಯಾಕ್ಔಟ್ ಕೊಡೋದಕ್ಕೆ ಹೆದರಿಕೆ ಆಗುತ್ತೆ. ಬ್ಲ್ಯಾಕ್ಔಟ್ ಕೊಟ್ಟರೆ ಚಪ್ಪಾಳೆ ಬರುತ್ತೆ. ಚಪ್ಪಾಳೆ ಬಂದಿದ್ದು ಒಳಗಡೆ ನಾಟಕ ಮಾಡೋರು ನಮಗೆ ಕೊಟ್ಟರು, ಇನ್ಯಾಕೆ ಕೊಟ್ಟರು ಗೊತ್ತಾಗ. ಅಂದರೆ ಅದೊಂದು ಥರದ ಎಂತ ಹೇಳಿ, ಅದಕ್ಕೆ ಕನ್ನಡದ ಶಬ್ದವೇ ಸಿಗದಂಗೆ ಅಸಹ್ಯ. ಅದೆಲ್ಲ ಬಿಡಬೇಕು. ಎಲ್ಲ ಬಿಡಬೇಕಾದ್ರೆ ನಾವು ಒಳ್ಳೆ ಮಂತ್ರಮುಗ್ಧರಾಗಿ ಒಂದು ನಾಟಕವನ್ನು ನೋಡೋಕೆ ಕಲಿಬೇಕು. ಅದು ಕೆಟ್ಟದಿರ್ಬೋದು ಸ್ವಾಮಿ, ಒಂದು ನಾಟಕ ಪೂರ್ತಿ ಎಲ್ಲವೂ ಸಕ್ಸಸ್ ಆಗುತ್ತೆ ಅಂತ ಹೇಳೋಕ್ಕಲ್ಲ. ಆಮೇಲೆ ನಾಟಕ ಪ್ರತಿದಿನ ಹೊಸತ್ತು. ಮೊನ್ನೆ ಮೈಸೂರಿನಲ್ಲಿ ಅದು ಊರ್ಮೇಲೆ ಅದ್ಭುತವಾಗಿ ಆವತ್ತಾಯ್ತು. ಇನ್ನೊಂದು ಕಡೆ ನೆಕ್ಸ್ಟ್ ಡೇ ಆಡಿದಾಗ ಅದು ಸರಿ ಹೋಗದೆ ಇರ್ಬೋದು. ಸಿನಿಮಾನ ಅದು ದೃಶ್ಯಕಾವ್ಯನ ಅದು ಅಲ್ಲ ಅಲ್ವಾ? ಅದರಿಂದ ಒಳ್ಳೆಯ ನಾಟಕಗಳು ಬರ್ತವೆ, ಅದನ್ನ ಹೊರಗಡೆ ತರಿಸ್ಬೇಕು, ಮಾಡಬೇಕು. ಮತ್ತು ಬಹಳ ಪ್ರಾಮಾಣಿಕತೆ ಬೇಕ್ರಿ. ಫಸ್ಟ್ ಆಫ್ ಆಲ್ ನಿಮ್ಮಲ್ಲಿ ಒಂದು ಪ್ರಾಮಾಣಿಕತೆ ಬೇಕು. ಅದು ಬರೀ ಪ್ರಾಮಾಣಿಕತೆ ವ್ಯಾಪಾರ ಮಾಡೋದಕ್ಕೆ ಮಾತ್ರ ಅಲ್ಲ, ಒಂದು ನಾಟಕ ಮಾಡಬೇಕಾದ್ರೂ ಒಂದು ಪ್ರಾಮಾಣಿಕತೆ ಬೇಕು. ಹೌದು ಸರ್. ಈಗ ಇಂಥ ನಮ್ಮಂಥ ಹವ್ಯಾಸಿ ಕಲಾವಿದರುಗಳಿಗೆ ಸರ್ಕಾರದಿಂದ ಸೌಲಭ್ಯಗಳು ಬರಬೇಕು ಅನ್ನೋದಾದ್ರೆ ಯಾವ ಥರ ನಾವು ಯಾಕೆ ಸರ್ಕಾರವನ್ನೇ ಕೇಳ್ತೀರಿ ಅಂತ ನನ್ನ ಮೊದಲ ಪ್ರಶ್ನೆ. ಫಸ್ಟ್ ಶುರುವಾಗಿದ್ದು ಹವ್ಯಾಸಿ ರಂಗಭೂಮಿಗೆ ಸಂಸ್ಕೃತಿ ಇಲಾಖೆ ಇರಲಿಲ್ಲ ಸ್ವಾಮಿ. ಅದರ ಇತಿಹಾಸಕ್ಕೆ ಹೋದರೆ ಆ ಕಾಲದಲ್ಲಿ ಆಣೆನೋ ಪಾವುಲಿನೋ ಹಾಕಿ ಖುಷಿಯಾಗಿ ನಾಟಕ ಆಡ್ತಾ ಇದ್ರು. ನಾವ್ಯಾಕೆ ಸರ್ಕಾರಕ್ಕೆ ಹೋಗಿ ಕೇಳೋಣ? ಸರ್ಕಾರಕ್ಕೆ ಕೇಳಿ ಭಿಕ್ಷೆ ಕೇಳಿ ಕೊಟ್ಬಿಡ್ತಾರೆ. ಅವ್ರು ಕೊಡೋದು ನಾಚಿಕೆ ಆಗಿಬಿಡುವ ನಮ್ಗೆ ತಗೊಳ್ಳೋದಕ್ಕೆ. 2,000, 1,000, 1,500, 3,000. ಆಮೇಲೆ ಈ ಸರ್ಕಾರದ ಬ್ಯೂರೋಕ್ರಾಟ್ಸ್ಗಳು 10,000ಕ್ಕೆ ಸೈನ್ ಹಾಕಿ ನಿಮ್ಗೆ 5,000 ಕೊಟ್ಟರು ನಾವು ಬಾಯಿಸ್ಕೊಂಡಿರ್ತೀವಿ. ಆಗಿದೆ ಅದು.
ಹೇಸಿಗೆ ಅದು ಸರ್ಕಾರದಿಂದ ಪ್ರಶಸ್ತಿಗಳನ್ನು ನಾವು ಪಡ್ಕೊಳ್ಳೋದಾಗ್ಲಿ ಇವೆಲ್ಲ ಬೇಕಾಗಿಲ್ಲ ರೀ. ಮಾಡಿ ನಾಟಕ ಯಾತಕ್ಕೆ ಮಾಡ್ತಾ ಇದ್ದೀವಿ? ಫಸ್ಟ್ ಆಫ್ ಆಲ್ ಅದು ಉದ್ದೇಶ ಹೌದು. ಏನಪ್ಪ ನೀವು ಯಾಕೆ ತಂಡ ಕಟ್ತೀರಿ? ಆಮೇಲೆ ಒಂದು ತಂಡದಲ್ಲಿ ಇತ್ತೀಚೆಗಿನ ಬೆಳವಣಿಗೆ, ಈ ತಂಡದಲ್ಲಿ 8-10 ಹುಡುಗರಿದ್ದವರು ಒಂದು ನಾಟಕ ಮಾಡಿದ ತಕ್ಷಣ ಇಬ್ಬರು ಹೋಗಿ ಇನ್ನೊಂದು ತಂಡ ಶುರುವಾಗ್ತಾ ಇದೆ. ತಂಡಗಳು ಬೆಳೀತವೆ. ಅದು ಒಳ್ಳೆಯದೋ ಕೆಟ್ಟದೋ ನನಗೆ ಇವತ್ತಿಗೆ ಹೇಳೋಕ್ಕಾಗ್ತಾರೆ. ನೀವು ಒಂದು ಕಡೆ ಇರೋದೇ ಇಲ್ಲ. ಬಟ್ ಆದರೆ ಕೆಲವರು ಹೇಳ್ತಾರೆ ಕಲಾವಿದರು ನಿಂತು ನೀರಾಗಬಾರ್ದು, ಎಲ್ಲ ತಂಡಗಳಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು. ನಾವೆಲ್ಲ ಮುಂಚೆ ಹಾಗೆ ಮಾಡಿದ್ರಿ. ಇದು ಸಮುದಾಯದಲ್ಲಿ ಮಾಡಿದ್ವಿ. ವಾಸುದು ಎಂಥದ್ದು ಅವ್ರದ್ದು ತಂಡ ಇತ್ತು ಪಾಪ, ಅಮರ ಕಲಾ ಸಂಘ. ಆಮೇಲೆ ಬೇರೆ ಬೇರೆ ಸುರುಚಿ, ಸಮತೆಂತು, ಆಮೇಲೆ ಎಲ್ಲರೂ ಮಾಡಿದ್ದೀವಿ. ಅದರಲ್ಲಿ ಏನು ನಮ್ಗೆ ಇಂಥದ್ದೇ ತಂಡ ಅಂತ ಏನೋ ನಾವು ಬರ್ಕೊಡ್ತೀವಿ. ಅದು ಧರ್ಮಸ್ಥಳ ಯಕ್ಷಗಾನ ಇದರಲ್ಲಿ ಒಂದ್ಸಲ 6 ತಿಂಗಳು ತಿರುಗಾಟಕ್ಕೆ ಒಬ್ಬ ಕಲಾವಿದನ ಫಿಕ್ಸ್ ಮಾಡಿದ್ರೆ ಅಂತ ಬಾಂಡ್ ಪೇಪರ್ನಲ್ಲೆಲ್ಲ ಬರೆಸ್ತಾರೆ. ಇದು ನಾಟಕದಲ್ಲಿ ಹಂಗಿಲ್ವಲ್ಲ. ಎಲ್ಲ ಕಡೆ ಮಾಡಿ ಅನುಭವ ತಗೊಳ್ಳಿ. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲರ ನಾಟಕಗಳನ್ನು ನೋಡ್ಬೇಕು. ಇನ್ನೊಂದು ಪ್ರಶ್ನೆಗಳು, ನೀವೆಲ್ಲ ನಾಟಕಕ್ಕೆ ಹೋಗ್ತಾ ಇದ್ದೀರಂತ. ನನಗೆ ಇತ್ತೀಚೆಗೆ ಹೋಗುವ ಯಾವ ಉತ್ಸಾಹನೂ ಇಲ್ಲ. ಯಾಕಂದರೆ ಯಾವ ನಾಟಕಗಳು ಬಹಳ ಅದ್ಭುತವಾಗಿ ಯಾರು ಮಾಡ್ತಾರೆ. ನಮ್ಗೆ ಹೋದ್ಮೇಲೆ ಏನಾಗುತ್ತೆ, ಮಧ್ಯೆ ಎದ್ದು ಬರೋದು ಅಥವಾ ನೋಡುವಾಗಲೇ ಗೊತ್ತಾಗುತ್ತೆ ಇದರ ಗುಣಮಟ್ಟ ಇಷ್ಟೇ ಅಂತ. ದಯವಿಟ್ಟು ಹೇಳ್ತೀನಿ ನಾನು, ನೀವು ಗುಣಮಟ್ಟ ಲೆವೆಲಿಗೆ ಹೋಗಿ. ಆಯಿತು ಸರ್. ಓಕೆ, ಇಷ್ಟೊತ್ತವರೆಗೂ ನಿಮ್ಮ ರಂಗಭೂಮಿ ಅನುಭವ ನಮ್ಮ ಹತ್ರ ಹಂಚ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.